ನಿಮ್ಮ ಅಣ್ಣಂಗೆ ಏನೋ ಹೇಳ್ದಂತೆ ಫೋನ್ ಮಾಡ್ತಿದ್ದಾಳೆ ಅಂತ. ಯಾವಾಗ? ನೆನ್ನೆ ಹಂಗಂತ ಹೇಳಿದ್ರು. ಹೇಳಿದ್ದೆ ಫೋನ್ ಮಾಡ್ತಿದ್ದಾಳೆ ಕಣ ಅಂತ. ಯಾಕೆ ಹೇಗಾಗುತ್ತಾ? ಇಲ್ಲ, ಅವ್ರು ಹೇಳಿದ್ರಲ್ಲ ಅದಕ್ಕೆ ನಾನು ಕೇಳ್ದೆ ಅಷ್ಟೇ. ನಾನು ನನ್ನ ತಂಗಿ ಕಾನ್ಫರೆನ್ಸ್ ಹಾಕ್ತೀನಿ, ನೀನು ನಿನ್ ಗಂಡನ್ ಕಾನ್ಫರೆನ್ಸ್ ಹಾಕು ಅಂದ್ರು. ನೋಡು, ನಿಮ್ಮ ಅಣ್ಣಂಗೆ ಹೇಳು, ನನ್ನ ಮನ್ಸು ನಿನ್ಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನಂಗೆ ಬೇರೆ ಕೆಟ್ಟ ಉದ್ದೇಶ ಇದ್ದಿದ್ರೆ ನಿಮ್ಮ ಅಣ್ಣನ ನಾನು ಇವತ್ತು ಏನೇನ್ ಮಾಡಿದೀನಿ ಅದಕ್ಕಿಂತ ಜಾಸ್ತಿ ಮಾಡ್ಬೋದಿತ್ತು. ನನಗ್ ಅವ್ರ ಮೇಲೆ ಇರೋದ್ ಪ್ರೀತಿ, ಅವರು ನನ್ ಜೊತೆ ಪ್ರೀತಿ ಅಂತಾನೆ ನಡ್ಕೊಂಡಿದ್ದು, ಆಯ್ತಾ? ಅದನ್ನ ಅವ್ರು ಮಿಸ್ಯೂಸ್ ಮಾಡ್ಕೊಂಡು ನನ್ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡೋದು, ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ, ಆಯ್ತಾ? ಅದನ್ನ ಬಿಟ್ಬಿಟ್ಟು ನಿನ್ ಗಂಡನ್ ಕರ್ಸೋ, ನಿನ್ ಗಂಡನ್ ಕೈಲಿ ಮಾತಾಡ್ಬೇಕು ಅಂತಂದ್ರೆ ಏನಂತ? ಈಗ ನೀನು ಒಂದ್ ಹೆಣ್ಣಾಗಿ ಯೋಚನೆ ಮಾಡು. ಈಗ ನಿನ್ ಗಂಡನೂ ನಿನ್ ಹಳೆ ಗಂಡನ ಕರ್ಕೊಂಬಂದ್ರೆ ಯಾರು ಕೇಳ್ತಾರೆ? ಈ ತರ ಎಲ್ಲ ಕಾಂಟ್ಯಾಕ್ಟೇ ಇಲ್ಲ ಅಂತಂದಾಗ ಹೆಂಗ್ ಕರ್ಕೊ ಬರ್ತಾರೆ ಹೇಳಿ? ಅಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ನನ್ನ ತಂಗಿ ಅಂತ ಒಂದು ಉದ್ದೇಶಕ್ಕೆ ಹೇಳ್ತಾ ಇದೀನಿ. ಬೇರೆ ಯಾರಾಗಿದ್ದಿದ್ರೆ ಹೇಳೋಂತದ ಪರಿಸ್ಥಿತಿ ನನಗ್ ಬರ್ತಿರ್ಲಿಲ್ಲ. ಆಗ ಹೇಳ್ತಾನು ಇರ್ಲಿಲ್ಲ, ನಿಮ್ಮನ್ನ ಕಾಂಟ್ಯಾಕ್ಟು ಮಾಡ್ತಿರ್ಲಿಲ್ಲ ನಾನು. ಅವ್ರ ತಂಗಿ, ನಿಮಗ್ ಅರ್ಥ ಆಗುತ್ತೆ, ನೀವು ಒಂದ್ ಹೆಣ್ಣು ಅಂತ ತಾನೇ ನಾವು ಮಾತಾಡೋದು. ಅದು ನೀವು ಅವತ್ತು ನೀವು ಕೆಟ್ಟದಾಗೆಲ್ಲ ಮಾತಾಡಿದ್ರಿ, ನಾನು ಹಂಗೆಲ್ಲ ಮಾತಾಡ್ದೆ ಅಂತ ನಾನು ನಿಮಗ್ ಸಾರಿನೂ ಸಹ ಕೇಳ್ದೆ. ಕೇಳಿದ್ನಾ ಇಲ್ವಾ? ಅದಾದ್ಮೇಲೆ ನಾನು ನಿಮ್ ಬಗ್ಗೆ ಏನಾದ್ರು ನಾನು ಕೆಟ್ಟಾಗಿ ಮಾತಾಡಿದ್ನಾ? ಇಲ್ಲ. ಅದನ್ನೇ ನಿಮ್ ಅಣ್ಣಂಗೆ ಹೇಳಿ, ನಾನು ನಿಮ್ ಬಗ್ಗೆ ಯಾವ್ದು ಕೆಟ್ಟಾಗಿ ಮಾತಾಡಿಲ್ಲ, ಏನೋ ಆಗೋಯ್ತು. ಅವಾಗ ಗಿದ್ದಿ ಸಿಟಿ ನೀವು ಅಂದ್ರಿ, ನಾವು ಅಂದ್ವಿ. ನಾನು ನಿನ್ನ ಹತ್ರ ಬೈದೆ, ನೀನು ನನಗ್ ಬೈದೆ. ಬಟ್ ಅದನ್ನ ಫೇಸ್ಬುಕ್ಗೆ ಹಾಕೋ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ? ಫೇಸ್ಬುಕ್ಗೆ ಹಾಕೋ ಅವಶ್ಯಕತೆ ಇರ್ಲಿಲ್ಲ, ಬಟ್ ನೀನ್ ಎಲ್ಲಾ ಕಡೆನೂ ಬ್ಲಾಕ್ ಮಾಡ್ಕೊಂಡೆ. ನಾನು ನಿನ್ನೆಲ್ಲೇ ಕಾಂಟ್ಯಾಕ್ಟ್ ಮಾಡಕ್ ಹೋದ್ರು ಎಲ್ಲರಿಗೂ ಸಿಗ್ ಬರುತ್ತೆ, ಸಿಗ್ ಬರಲ್ಲ ಅಂತಲ್ಲ. ಬಟ್ ಅದು ನಿನಗೀಗ ನೋವಾಗಿದೆ, ಅದು ಗೊತ್ತು. ಬಟ್ ಅದೇ ತರ ಇನ್ನೊಬ್ಳಿಗೂ ನಾನು ಆತರ ಮಾಡ್ಬಾರ್ದು, ನೋವಾಗುತ್ತೆ ಅನ್ನೋ ನೀನ್ ಅರ್ಥ ಮಾಡ್ಕೋಬೇಕಿತ್ತಲ್ವಾ? ನಂಗೆ ಅರ್ಥ. ಅವಳಿಗೂ ಮದ್ವೆ ಆಗಿದೆ, ಹೇಗೋ ಕಷ್ಟಪಟ್ಟು ಜೀವನ ಕಟ್ಕೊಂಡಿದ್ದಾಳೆ. ನಾನು ಈ ತರ ಎಲ್ಲ ಮಾಡಿದ್ರೆ ಅವ್ಳ ಗಂಡನ ಮನೆಗೆ ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಿತ್ತಲ್ವಾ? ಅಲ್ಲ, ಓಕೆ ಆಯ್ತು, ಅರ್ಥ ಮಾಡ್ಕೊಂತೀನಿ. ನಿನ್ ಜೀವನನು ನನ್ ಜೀವನ ತರನೇ. ಈಗ ನನಗೂ ಆಸೆ ಇರುತ್ತಲ್ವಾ, ನನ್ ಜೀವನನು ನಾನು ಕಟ್ಕೋಬೇಕಂತ. ಸೊ ಇವಾಗ ಅದೇ ಗೊತ್ತಾಯ್ತು. ಬಟ್ ನೀನ್ ಸಡನ್ ಆಗಿ ಆ ತರ ಎಲ್ಲ ಹಾಕಿದಾಗ, ಈಗ ನನ್ ಗಂಡ ಏನಾದ್ರು ನೀನ್ ಈ ತರ ಎಲ್ಲ ಹಾಕ್ಸ್ಕೊಂಡಿದ್ಯಾ, ನಿನ್ನ ಬೇಡ ಹೋಗು ಮನೆಯಿಂದ ಅಂತಂದ್ರೆ ನಾನು ಏನ್ ಮಾಡ್ಬೇಕಿತ್ತು? ಅವತ್ತು ಕೆರೆನ ಬಾವಿನ ನೋಡ್ಕೊಳ್ಬೇಕಿತ್ತು. ಅವಾಗ ಅದಕ್ಕೆ ಯಾರು ಹೊಣೆ ಆಗ್ತಿದ್ರಿ ಹೇಳಿ? ಅಲ್ಲ ಸರಿ, ಕೆರೆನೋ ಬಾವಿನ ನೋಡ್ಕೋಬೇಕಾಗಿತ್ತು ಅಂತ ಹೇಳ್ತಿದ್ದೀರಲ್ಲ, ಮತ್ತೆ ನಿಮ್ಮಣ್ಣ, ನಾನು ಇಲ್ಲಿ ನಿಮ್ಮಣ್ಣ ಅಂತ ಕೇಳಿದ್ ನೀವ್ ಅಷ್ಟೆಲ್ಲಾ ಮಾತಾಡಿದ್ರಿ, ಮತ್ತೆ ಎಲ್ಲಾ ಕಡೆನೂ ಬ್ಲಾಕ್ ಮಾಡ್ಕೊಂಡ್ರಿ. ನನಗೆ ಏನು ಗೊತ್ತಾ, ಎಲ್ಲಾ ಕಡೆ ಬ್ಲಾಕ್ ಮಾಡ್ಕೊಂಡಿದ್ ಉದ್ದೇಶ ಏನು ಗೊತ್ತಾ? ನನಗೆ ನೀವು ಮನೆಗೆ ಆತರ ಎಲ್ಲ ಹೋಗಿ ಗಲಾಟೆ ಮಾಡಿ ನಮ್ಮ ಅಪ್ಪ ಅಮ್ಮ ಅವ್ರು ಅಳೋದು ನನಗೆ ನೋಡಕ್ಕಾಗ್ಲ. ನನಗೆ ಹಂಗ ಸಿಗ್ಬಂತ ನಾನು ಆತರ ನಿಮ್ಮ ಹತ್ರ ಬೈದೆ. ನಿಮ್ಮ ಹತ್ರ ಮಾತಾಡಿದ್ಬಿಟ್ರೆ ನಾನು ಬೇರೆ ಯಾರ ಹತ್ರನೂ ಮಾತಾಡಿದ್ರೆ, ಬೇರೆ ನಿಮ್ ತರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಾನು ಆತರ ಯಾವ್ದನ್ನು ಹಾಕೊಂಡಿಲ್ಲ. ಅದೇ ಓಕೆ, ನಾನು ಹಾಕಿದ್ದು ತಪ್ಪಾಯ್ತು. ಯಾಕೆ ಆಗ್ತೆ ಅಂದ್ರೆ ನೀವ್ ಎಲ್ಲೂನು ನನಗ್ ಸಿಗ್ಲಿಲ್ಲ ಮಾತಾಡಕ್ಕೆ, ಅದಕ್ಕೆ ಎಲ್ಲ ಆಗ್ತೆ. ಸೊ ನೀವು ನಮ್ಮ ಅಣ್ಣನ ಹತ್ರ ಈಗ ಅದೆಲ್ಲ ಬೇಡ, ಬಿಟ್ಟಾಕಿ. ಇವಾಗ ಫೋನ್ ಮಾಡಿದ ಉದ್ದೇಶ ಏನ್ ಹೇಳಿ? ಸರಿ, ನಂದು ತಪ್ಪಾಯ್ತು, ನಾನು ತಪ್ಪಾಗಿ ಮಾತಾಡಿದೀನಿ, ನೀವು ತಪ್ಪಾಗಿ ಮಾತಾಡಿದ್ರಿ, ಅದೆಲ್ಲ ಓಕೆ. ನಿಮ್ಮ ಅಣ್ಣ ಯಾವಾಗ್ಲೂ ಹೇಳೋದು ಅದೊಂದೇ, ಫೇಸ್ಬುಕ್ ಅಲ್ಲಿ ಹಾಕಿದ್ಯಾ ನನ್ ತಂಗಿ ಬಗ್ಗೆ, ನನ್ ತಂಗಿ ಏನ್ ಮಾಡಿದ್ಲು, ನಿಮ್ ತಂಗಿ ಏನು ಮಾಡಿಲ್ಲ, ನಿಮ್ ತಂಗಿನೂ ಮಾತಾಡಿದ್ರು, ನಾನು ಮಾತಾಡಿದ್ರೆ, ಅದಕ್ಕೆ ಸಾರಿ ಕೇಳಾಯ್ತು. ಫೇಸ್ಬುಕ್ ಅಲ್ಲಿ ಹಾಕೋ ಅವಶ್ಯಕತೆ ಇರ್ಲಿಲ್ಲ, ಎಲ್ಲೂ ಸಿಗ್ಲಿಲ್ಲ, ನಾನು ಹಾಕ್ತೆ ಅಷ್ಟೇ. ಅದಕ್ಕೂ ಬೇಕಿದ್ರೆ ಸಾರಿ ಕೇಳ್ತೀನಿ, ಆಯ್ತಾ? ಸಾರಿ ಕೇಳಿದ್ರೆ ಜನ ನೋಡಿರ್ತಾರಲ್ಲ, ಅವರಿಗೆಲ್ಲ ಅದ್ ಗೊತ್ತಾಗುತ್ತಾ? ಜನ ನೋಡಿರ್ತಾರಲ್ಲ ಅಂತಂದ್ರೆ ಜನ ನೋಡಂಗ್ ಮಾಡ್ಕೊಂಡಿರ್ತಾರೆ. ಜನಿನ್ ಎದುರುಗಡೆ ಈಗ ಕೆಟ್ಟೋಳಾಗಿದ್ಯಾರು ಹೇಳು? ನಾನಲ್ವಾ? ನೀವಿಬ್ರು ಮಾಡ್ಕೊಂಡಿರೋ ತಪ್ಪಿಗೆ ಈಗ ನನ್ನನ್ನ ಆತರ ಎಲ್ಲ ಜನಿನ್ ಎದುರುಗಡೆ ಕೆಟ್ಟೋಳನ್ನಾಗ್ ಮಾಡ್ಬಿಟ್ರಲ್ಲ. ಸರಿ, ಅದೇ ಫೇಸ್ಬುಕ್ ಅಲ್ಲೇ ನಾನ್ ನಿಮಗೆ ಸಾರಿ ದಿವ್ಯಾ, ನಿಮ್ ಬಗ್ಗೆ ಕೆಟ್ಟಾಗ್ ಮಾತಾಡಿದ್ದಕ್ಕೆ ಅಂತ ಹಾಕ್ಬೇಕಾ? ಆತರ ಹಾಕಿ ಅಂತ ನಾನು ಹೇಳ್ತಿಲ್ಲ, ನೆಕ್ಸ್ಟ್ ಆತರ ಮಾಡ್ಬೇಡಿ ಅಂತ ಹೇಳ್ತಿರೋದು. ಅಲ್ಲ ಓಕೆ, ಹಾಕ್ತೀನಿ ಆತರ ಎಲ್ಲ. ಸುಮ್ನೆ ನಾನು ಗೊತ್ತಿಲ್ದಲ್ಲೇ ಮಾತಾಡ್ದೆ ಅಂತ ಅನ್ಕೊಂತೀನಿ. ಸೊ ಅದೆಲ್ಲ ಆತರ ಎಲ್ಲ ಸಾರಿ ಎಲ್ಲ ಏನ್ ಕೇಳೋದ್ ಬೇಡ. ಹಾಕಿರೋದನ್ನ ರಿಮೂವ್ ಮಾಡ್ಬಿಟ್ಟು ನೆಕ್ಸ್ಟ್ ಆತರ ಮಾಡ್ಬೇಡಿ. ಅಲ್ಲ, ನಿಮ್ಗೆ ಯೋಚನೆ ಮಾಡಿ, ಅದೊಂದ್ ಅಕೌಂಟ್ ಅಲ್ಲಿ ಹಾಕ್ಬೋದು, ಬಟ್ ನೀವು ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿಲ್ಲ. ನಾನು ಹಾಕೊಂಡಿದ್ದಿದ್ರೆ ನನ್ ಪರ್ಸನಲ್ ಅಕೌಂಟ್ ಇಂದ ನಿಮಗೆ ಹಾಕ್ಬೋದಿತ್ತು ಅಲ್ವಾ? ಮತ್ತೆ ನೀವು ಸೇಫ್ ಆಗಿದ್ದೀರಾ? ಏನ್ ಸೇಫ್ ಆಗಿದ್ದೀವಿ? ಅದೇ ನಿಮ್ಮ ಅಕೌಂಟ್ ಬೇರೆ ಬೇರೆ ಎಲ್ಲರೂ ಗೊತ್ತಾಗುತ್ತಲ್ಲ, ಪ್ರೈವೇಟ್ ಅಕೌಂಟ್. ಅದಕ್ಕೆ ಏನ್ ಮಾಡಿದೀನಿ ಹೇಳು, ಆ ಅಕೌಂಟ್ ಸೋನು ಅಭಿಷೇಕ್ ಗೌಡ ಅಂತ ಹಾಕಿದೀನಿ, ಓಕೆನಾ? ಈಗ ನಾನು ಅಂತ ಗೊತ್ತಿಲ್ಲ ಅಲ್ವಾ ಯಾರಿಗೂನು, ಈಗ ಗೊತ್ತಾಯ್ತಲ್ವಾ? ಈಗ ನನ್ನ ಹೆಸರು ಹಾಕಿದೀನಲ್ಲ. ಯಾವ್ದ್ರಲ್ಲಿ? ಅದೇ ನಿಮ್ಗೆ ಕಮೆಂಟ್ಸ್ ಹಾಕಿದ್ನಲ್ಲ, ಅದೇ ಅಕೌಂಟ್ ನಾ ತರ ಹಾಕಿದ್ದೀನಲ್ಲ.
ಸೋನು ಅಭಿಷೇಕ್ ಅಂತ ಹಾಕಿದೀನಿ, ನೋಡಿ ಬೇಕಿದ್ರೆ ಅದನ್ನ ಅಕೌಂಟ್ ಓಪನ್ ಮಾಡಿ. ನಾನು ಇವಾಗ ನೇಮ್ ಚೇಂಜ್ ಮಾಡಿದ್ದೀನಿ. ಈಗ ನಿಮ್ಮ ಅಣ್ಣಂಗೆ ನಾನು ಕೆಟ್ಟದಾಗಿ ಏನೂ ಹಾಕಿರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ನಾನು ಹಾಕಿದ್ದೇನು ನಂದೋರ್ದು ಫೋಟೋ ಅಷ್ಟೇ. ಬೇರೆ ಏನಾದ್ರೂ ಅವ್ರ ಬಗ್ಗೆ ನಾನು ಕಮೆಂಟ್ಸ್ ಬರ್ದಿ ಹಾಕಿದ್ನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಹಾಕಿದ್ದೀನಾ? ನನಗ್ ಗೊತ್ತಿಲ್ಲ.